ಸರ್, ನಾನು ಇದೊಂದು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದಿರಿ ತಾವು. ನಮ್ಮನ್ನ ಆಡಳಿತ ಮಾಡುವವರು ಅವರು ಸತ್ಯವಂತರಾಗಿರ್ಬೇಕು. ಅವರು ಯಾವ ಸ್ಪಷ್ಟತೆ ಎಲ್ಲಿ ಆಗಿದೆ ಅದನ್ನು ಹೇಳುವಂತವರಾಗಿರ್ಬೇಕು. ಅವರು ಸುಳ್ಳು ಹೇಳುವಂತ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಆಗಬಾರ್ದು. ನನ್ನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಂದು ಒಬ್ಬೊಂದೇ ಹೆಸರು 142 ಜನ ಯಾರಾಗಬೇಕು ಅಂತ ಹೇಳುವಂಥದ್ದನ್ನು ಮಾಡಿದ್ರ ಆ 142 ಜನ ಕೂಡ ಸದಾನಂದ ಗೌಡರೇ ಆಗಬೇಕು. ಒಂದು 4-5 ಜನ ಅವರಿಲ್ಲದ್ರೆ ನಮಗೆ ಕೊಡಿ ಅಂತ ಕೇಳಿದನ್ನ ಕೇಂದ್ರದಲ್ಲಿ ಮಂಡನೆ ಮಾಡಲಿಕ್ಕೆ ಆಗದಂತ ನಾಯಕರು ನಮ್ಮ ನಾಯಕರು ಅಂತ ನನಗೆ ಅನಿಸ್ತಾ ಇಲ್ಲ. ಈಗ ಪಕ್ಷ ಶುದ್ಧೀಕರಣ ಮಾಡಬೇಕಂತ ಹೇಳಿ ಇಲ್ಲಿ ಯಾರಿಂದ ಪಕ್ಷ ಶುದ್ಧೀಕರಣ ಆಗಬೇಕು ಮತ್ತೆ ಈ ಪಕ್ಷವನ್ನ ಅಶುದ್ಧ ಮಾಡುವಂಥದ್ದು ಯಾರು? ಸರ್, ನಾನು ಭಾರಿ ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೀನಿ. ಯಾವ ಮೋದಿ ಅವರ ವಾದವನ್ನ ತಿರುಚಿದ್ರ ಅವರೇ. ಸರ್, ಪ್ರಮುಖವಾಗಿ ಇಲ್ಲಿ ಈಶ್ವರಪ್ಪನವರು ಒಂದು ಆರೋಪ ಮಾಡಿದ್ರು. ಯಡಿಯೂರಪ್ಪನವರ ಮತ್ತು ಅವರ ಪುತ್ರರ ವಿರುದ್ಧ ನೇರವಾಗಿ ನೀವು ಪರೋಕ್ಷವಾಗಿ ಪರಿವಾರವಾದದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ರಾಜ್ಯ ನಾಯಕರಿಗೆ ಅನಿಸಿದ್ದು ಯಾಕೆ ಹೈಕಮಾಂಡ್ ನಾಯಕರಿಗೆ ಇನ್ನೂ ಕೂಡ ಅನಿಸಲಿಲ್ಲ ಪರಿವಾರವಾದ? ಅದನ್ನ ಯಾಕೆ ತಡ್ಕೊಂಡಿದ್ದಾರೆ ಅಂತ? ಸರ್, ಹಲವಾರು ಸಂಗತಿಗಳನ್ನ ಅವ್ರು ಹೇಳಿದಾಗಲೇ ಎಲ್ರಿಗೂ ಅರ್ಥ ಆಗುವಂಥದ್ದು. ಈಶ್ವರಪ್ಪರು ಹೇಳಿದ್ರು, ನಾನು ಕಳೆದ ಬಾರಿ ಹೇಳುವವರೆಗೆ ಅವರು ಅದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ಆದಷ್ಟು ಶೀಘ್ರ ಅಧ್ಯಕ್ಷ ಮತ್ತು ನಮ್ಮ ವಿರೋಧ ಪಕ್ಷದ ಈಗ ನಾನು ಹೇಳಿದ್ದೇನೆ, ಅರ್ಥ ಮಾಡಿಕೊಳ್ತಾರೆ. So you said you want to purify the party from few leaders from Karnataka. Who are the leaders? Why do you think it should be purified? What is going wrong in the BJP party in the state of Karnataka? Sir, no. I explained everything in Kannada. You may ask some of your friends. I have already said everything to you. Sir, it is also hinting at Yediyurappa saying like what yes Yediyurappa has said. See, what all things that are happening here, if I go on explaining it, it may have some impact on electoral. I don't want to do that at this time. Huh? No, sir. Sir, I am a governor in my house. Sir, will you not be contesting the elections? Huh? Will you or will you not be contesting? Pardon? Will you not be contesting the No, initially, ಪ್ರಥಮದಲ್ಲಿ ಅರ್ಥ ಮಾಡ್ಕೊಳ್ಳಿ, ಕನ್ನಡ ಅರ್ಥ ಆಗ್ತದಲ್ಲ, ನಾನು ಇಂಗ್ಲಿಷಲ್ಲಿ ಮಾತಾಡುವುದಿಲ್ಲ ಇವತ್ತು. ನಾನು ಸ್ಪರ್ಧೆ ಮಾಡುವುದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದೆ. ನನ್ನನ್ನ ಭಾರಿ ಚಂದ ಆರತಿ ಎತ್ತಿ ಬನ್ನಿ ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದರು. ಆಮೇಲೆ ಮಂಗಳಾರತಿ ಮಾಡಿ ಇಲ್ಲ ಅಂತ ಹೇಳಿ ಕಳಿಸ್ಕೊಟ್ರು. ಇಲ್ಲ, ನಿಮ್ಮಲ್ಲಿಲ್ಲ. ಆಯ್ತು, ನಿಮ್ದಾಯ್ತು. ನಮ್ಮ ಪ್ರಕರಣದಲ್ಲಿ RSS ಪಾತ್ರ ಏನು, ಅದರಿಂದಾಗಿ ಉಳ್ಕೊಂಡ್ರ? ಸರ್, ನಾನು ಒಬ್ಬ ಸ್ವಯಂ ಸೇವಕ ಅಂತ ಹೇಳಿದ್ರೆ ಅದರ ಅರ್ಥನೇ ಏನು ಅಂತ ಹೇಳಿದ್ರೆ, ನಮ್ಮ ತೀರ್ಮಾನಗಳು ಸಂಗತಿಗೊಳ್ತದೆ, ಅನುಷ್ಠಾನ ಮಾಡುವಂಥದ್ದು ಸ್ವಯಂ ಸೇವಕರ ಕರ್ತವ್ಯ. ಅದು ಇರಬಹುದು. ಒಂದು ನಿಮಿಷ, ಎಲ್ರಿಗೂ ಆನ್ಸರ್ ಮಾಡ್ತೇನೆ, ಯಾರು ತಲೆಬಿಸಿ ಮಾಡಬೇಡಿ. ಮಧ್ಯಾಹ್ನವರೆಗೂ ಇರ್ತೀನಿ. ಇದಾದ್ಮೇಲೆ ತಿಂಡಿ ತಿನ್ನೋಣ, ಮತ್ತೆ ಬೇಕಾದ್ರೆ ಕೂತ್ಕೊಳ್ಳೋಣ, ಪರವಾಗಿಲ್ಲ. ಹೇಳಿ ಸರ್. ನಾನು ಮೊನ್ನೆ 2 ದಿನ ಹೋಗಿದ್ದೇನಲ್ಲ ಸರ್. ಈ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಶೋಭಾ ಕರಂದ್ಲಾಜೆರ ಪರವಾಗಿ KR ಪುರಂನಲ್ಲಿ ಮತ್ತು ಪುಲಕೇಶ್ ನಗರದಲ್ಲಿ ನಾನು ಮೊನ್ನೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ. ಆದ ಕಾರಣ ಈ ಪ್ರಶ್ನೆ ಉದ್ಭವ ಆಗುತ್ತೆ. ನೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.